ವಾವ್, ಮಾಸ್ಟರ್ ಪೀಸ್ ಆಫ್ ಕ್ರೈಮ್ ಸಿನಿಮಾ. ಜಾಸ್ತಿ ಏನು ಕೇಳಬೇಡಿ ಈ ಸಿನಿಮಾ ಬಗ್ಗೆ. ಜಸ್ಟ್ ಗೋ ಆ್ಯಂಡ್ ವಾಚ್ ದಿ ಮೂವಿ ದಿ ಐರಿಷ್ ಮ್ಯಾನ್. ಇದು ನೋಡೋಕ್ಕೆ ಮೇನ್ ರೀಸನ್ನು ರಾಬರ್ಟ್ ಡಿ ನೀರೋ, ಆಲ್ ಪ್ಯಾಚಿನೋ, ಜೋ ಪೆಸಿ. ಈ 3 ಜನರ ಲೆಜೆಂಡರಿ ಪರ್ಫಾರ್ಮೆನ್ಸು, ಮೋರ್ ಓವರ್ ಮಾರ್ಟಿನ್ ಸೋರ್ಸಸ್ ಡೈರೆಕ್ಷನು. ಈ ಸಿನಿಮಾ ಮಾಡೋ ಟೈಮಿಗೆ ಇವರೆಲ್ಲರ ಏಜು ಆಲ್ಮೋಸ್ಟು 80+. ಬಟ್ ಅವ್ರ ಡೆಡಿಕೇಶನ್ ಇದೆಯಲ್ಲ, ಅದನ್ನು ನೋಡಬೇಕು ನೀವು. ಮೈಂಡ್ ಬ್ಲೋಯಿಂಗ್. ಮಾಮೂಲಾಗಿ ಮಾರ್ಟಿನ್ ಸಿನಿಮಾ ಅಂದರೆ ಹೆಂಗಿರುತ್ತೆ ಹೇಳಿ? ಬ್ಲಡ್ ಶೆಡ್ಡು ಧಾರಾಳವಾಗಿ ಹರಿತಿರುತ್ತೆ. ಬಟ್ ಈ ಸಿನಿಮಾ ಹಾಗಿಲ್ಲ. ಫಾಸ್ಟ್ ಪೇಸ್ಡ್ ಆ್ಯಕ್ಷನ್ ಪ್ಯಾಕ್ಡ್ ಗ್ಯಾಂಗ್ಸ್ಟರ್ ಫಿಲ್ಮ್ ಥರ ಅಲ್ಲ ಇದು. ಸ್ಲೋ ಬರ್ನಿಂಗ್ ಎಮೋಷ್ನಲ್ ಕ್ರೈಮ್ ಸಿನಿಮಾ. ಸ್ಟೋರಿ ಏನೋ ಮಾಫಿಯಾ ಗ್ಯಾಂಗ್ಸ್ಟರ್ಗಳದ್ದು, ಅವ್ರು ಹೆಂಗಿರ್ತಾರೆ, ಏನು ಯೋಚನೆ ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಈ ಸಿನಿಮಾ ನಮಗೆ ಅರ್ಥ ಮಾಡಿಸುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಈ ಸಿನಿಮಾ ಏಜಿಂಗ್, ರಿಗ್ರೆಟ್ ಮತ್ತು ಲೋನ್ಲಿನೆಸ್ ಅದ್ರ ಬಗ್ಗೆ ಮಾತಾಡುತ್ತೆ. ತುಂಬ ಚೆನ್ನಾಗಿದೆ. ಬಟ್ ಸಿನಿಮಾಲಂತೂ ಆಲ್ಮೋಸ್ಟ್ 3.5 ಗಂಟೆ. ಸೊ ತುಂಬ ಪೇಷನ್ಸ್ ಬೇಕು ನೋಡೋಕ್ಕೆ. ಲಾಂಗ್ ಬಟ್ ರಿವಾರ್ಡಿಂಗ್ ಎಕ್ಸ್ಪೀರಿಯೆನ್ಸ್.